ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಮೇಷ ರಾಶಿಯವರ ಹತ್ರ ಯಾರು ಕೂಡ ಜಗಳ ಮಾಡೋಕ್ಕೆ ಹೋಗಲೇಬೇಡಿ. ಯಾಕಂದರೆ ಇವರ ಕೋಪ ಬೆಂಕಿ ಥರ ಇರುತ್ತೆ. ಆದರೆ ಅದೇ ಸಮಯದಲ್ಲಿ ಇವರ ಮನಸ್ಸು ತುಂಬ ನಿಜವಾದದ್ದು. ಹೀಗಾದರೆ ಮೇಷ ರಾಶಿಯವರ ನಿಜವಾದ ಸ್ವಭಾವಗಳೇನು, ಇವರು ಯಾಕೆ ಬೇರೆ ರಾಶಿಗಳಿಂದ ಸ್ಪೆಷಲ್ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ಈ ಮೇಷ ರಾಶಿಯವರ ಗುಣ ಸ್ವಭಾವಗಳು ಹಾಗೆ ಮೇಷ ರಾಶಿಯವರ ಜೀವನದ ಶಾಕಿಂಗ್ ಸತ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮೇಷ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ಮೇಷ ರಾಶಿಯವರ ಮೊದಲ ಗುಣ ಧೈರ್ಯ. ಇವರು ಹುಟ್ಟಿನಿಂದಲೇ ಧೈರ್ಯವಂತರು, ಹಾಗೇನೆ ಲೀಡರ್ಗಳು ಕೂಡ ಆಗಿರ್ತಾರೆ. ಯಾವುದೇ ಕೆಲಸ ಇದ್ರೂ ಕೂಡ ಮುಂದೆ ಹೋಗಿ ಮಾಡೋದು ಇವರ ಸ್ಟೈಲ್ ಆಗಿರುತ್ತೆ. ಇವರು ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಯೋದಿಲ್ಲ. ಅದರಲ್ಲೂ ಹೊಸ ಕೆಲಸಗಳು, ಹೊಸ ಪ್ರಯೋಗಗಳು ಇವರಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಈ ಮೇಷ ರಾಶಿಯವರಿಗೆ ಒಂದು ದೊಡ್ಡ ದುರ್ಬಲತೆ ಇದೆ. ಅದೇನಂತ ಹೇಳೋದಾದರೆ ಕೋಪ. ಈ ರಾಶಿಯವರು ಬೇಗ ಕೋಪನ ಮಾಡ್ಕೋತಾರೆ, ಚಿಕ್ಕ ವಿಷಯಕ್ಕೂ ಬೇಗ ರಿಯಾಕ್ಟ್ ಆಗ್ತಾರೆ. ಆದರೆ ಒಂದು ಒಳ್ಳೆಯ ಗುಣ ಏನಂದರೆ ಇವರು ಕೋಪವನ್ನು ಹೆಚ್ಚು ಸಮಯ ತನಕ ಇಟ್ಕೊಳ್ಳಲ್ಲ. ಬೇಗ ಕೋಪ ಅನ್ನೋದನ್ನ ಬಂದರೂ ಕೂಡ ಬೇಗ ಹೋಗಿಸ್ಕೊಂಡ್ಬಿಡ್ತಾರೆ. ಇನ್ನು ಮೂರನೇದಾಗಿ ಈ ರಾಶಿಯವರು ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಈ ಮೇಷ ರಾಶಿಯವರು ಸತ್ಯ ಮಾತನ್ನೇ ಹೇಳ್ತಾರೆ. ಈ ಮೇಷ ರಾಶಿಯವರು ಸತ್ಯನ ಡೈರೆಕ್ಟ್ ಆಗಿ ಹೇಳ್ತಾರೆ. ಹಾಗೆ ಸತ್ಯದ ಮಾತಲ್ಲೇ ಇವರು ಇರ್ತಾರೆ. ಇವರು ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡಲ್ಲ, ಮನಸ್ಸಿನಲ್ಲಿರೋದನ್ನೆಲ್ಲ ನೇರವಾಗಿ ಹೇಳ್ತಾರೆ. ಇದರಿಂದ ಕೆಲವೊಮ್ಮೆ ಇತರರಿಗೆ ನೋವಾಗಬಹುದು, ಆದರೆ ಇವರ ಉದ್ದೇಶ ಯಾವತ್ತೂ ಕೂಡ ಕೆಟ್ಟದ್ದು ಆಗಿರೋದೇ ಇಲ್ಲ. ಇನ್ನು ಸ್ಪರ್ಧಾತ್ಮಕ ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಇರುತ್ತೆ. ಇವರಿಗೆ ಸ್ಪರ್ಧೆ ಅಂದರೆ ತುಂಬ ಇಷ್ಟ. ಬೇಡಿ, ಯಾವುದೇ ಕೆಲಸದಲ್ಲೂ ಮೊದಲ ಸ್ಥಾನ ಬೇಕು ಅನ್ನೋ ಮನೋಭಾವ ಈ ರಾಶಿಯವರದ್ದಾಗಿರುತ್ತೆ. ಇವರು ಯಾವತ್ತೂ ಕೂಡ ಗೆಲ್ಲೋಕೆನೆ ಪ್ರಯತ್ನ ಮಾಡ್ತಿರ್ತಾರೆ. ಇವರ ಈ ಗುಣದಿಂದ ಜೀವನದಲ್ಲಿ ಬೇಗ ಮುಂದೆ ಸಕ್ಸಸ್ ಆಗ್ತಾರೆ. ಇನ್ನು ತ್ವರಿತ ನಿರ್ಧಾರನ ಈ ರಾಶಿಯವರು ಮಾಡ್ತಾರೆ. ಈ ರಾಶಿಯವರು ಬೇಗ ನಿರ್ಧಾರನ ತಗೊಂಡ್ಬಿಡ್ತಾರೆ. ಇವರು ಹೆಚ್ಚು ಯೋಚನೆ ಮಾಡಲ್ಲ. ಈ ಗುಣ ಒಳ್ಳೆಯದು ಆಗಬಹುದು, ಕೆಲವೊಮ್ಮೆ ತಪ್ಪು ಕೂಡ ಆಗಬಹುದು. ಆದರೆ ಇವರಿಗೆ ರಿಸ್ಕ್ ತಗೊಳ್ಳೋ ಧೈರ್ಯ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಪ್ರೀತಿ ಮತ್ತು ಸಂಬಂಧಗಳಿಗೆ ಈ ರಾಶಿಯವರು ಪ್ರಾಮಾಣಿಕತೆಯಿಂದ ಇರ್ತಾರೆ. ಈ ಮೇಷ ರಾಶಿಯವರಿಗೆ ಪ್ರೀತಿಯಲ್ಲಿ ತುಂಬ ಪ್ರಾಮಾಣಿಕವಾಗಿ ಇದ್ದೇ ಇರ್ತಾರೆ. ಇವರು ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣ ಮನಸ್ಸಿನಿಂದ ಪ್ರೀತಿಸ್ತಾರೆ. ಆದರೆ ಇವರ ಕೋಪ ಮತ್ತು ಹಠ ಕೆಲವೊಮ್ಮೆ ಸಂಬಂಧದಲ್ಲಿ ಸಮಸ್ಯೆ ಅನ್ನೋದನ್ನು ತರಬಹುದು. ಹಠ ಮತ್ತು ಸ್ವಾತಂತ್ರ್ಯ. ಇವರು ತುಂಬ ಹಠಮಾರಿಗಳು, ತಮ್ಮ ಮಾತೇ ಸರಿ ಎಂದು ನಂಬ್ತಾರೆ. ಇವರಿಗೆ ಸ್ವಾತಂತ್ರ್ಯ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಯಾರಾದರೂ ನಿಯಂತ್ರಣ ಮಾಡೋದನ್ನು ಇವರು ಇಷ್ಟಪಡೋದೇ ಇಲ್ಲ. ಇನ್ನು ಒಳ್ಳೆಯ ಹೃದಯ ಅನ್ನೋದು ಈ ರಾಶಿಯವರಿಗಿರುತ್ತೆ. ಹೊರಗೆ ಕೋಪದಂತೆ ಕಾಣಿಸಿದ್ರು ಕೂಡ ಒಳಗೆ ತುಂಬ ಒಳ್ಳೆಯ ಹೃದಯ ಇರುತ್ತೆ. ಇವರು ಸಹಾಯ ಮಾಡೋಕ್ಕೆ ಯಾವತ್ತೂ ಕೂಡ ಸಿದ್ಧರಾಗಿರ್ತಾರೆ. ಸ್ನೇಹಿತರಿಗಾಗಿಯೂ ಕುಟುಂಬರಿಗಾಗಿಯೂ ಎಲ್ಲವನ್ನು ಕೂಡ ಬಿಟ್ಕೊಂಡ್ಬಿಡ್ತಾರೆ. ಅಂಥ ಒಳ್ಳೆಯ ಹೃದಯವುಳ್ಳವರು ಈ ಮೇಷ ರಾಶಿಯವರು. ಇನ್ನು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮೇಷ ರಾಶಿಯವರು ಧೈರ್ಯಶಾಲಿಗಳು, ನೇರ ಮಾತಿನವರು, ಆದರೆ ಕೋಪದವರು ಕೂಡ ಆಗಿರ್ತಾರೆ. ಒಳ್ಳೆಯ ಹೃದಯ ಮತ್ತು ಲೀಡರ್ಶಿಪ್ ಇವರ ಮುಖ್ಯ ಗುಣಗಳಾಗಿರುತ್ತೆ. ನೋಡಿದ್ರಲ್ಲ, ನೀವು ಕೂಡ ಮೇಷರಾಶಿನ ನಿಮ್ಮ ಲೈಫಲ್ಲೂ ಕೂಡ ಇದೆಲ್ಲ ಆಗ್ತಿದ್ಯಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ತಪ್ಪದೇ ಈಗಲೇ ಮೇಷರಾಶಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.